ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ರಂಗವಾಹಿನಿ ಸಂಸ್ಥೆ ಹಾಗೂ ಚಕೋರ ಸಾಹಿತ್ಯ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಚಾಮರಾಜನಗರದಲ್ಲಿ ಇಂದು ನಮ್ಮೂರ ವರನಟ ವಿಚಾರ ಸಂಕಿರಣಕ್ಕೆ ಚಲನಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಚಾಲನೆ ನೀಡಿದರು. ಈ ವೇಳೆ ಸಾಹಿತಿ ಜಯಂತ್ ಕಾಯ್ಕಿಣಿ, ದೀನಬಂಧು ಸಂಸ್ಥೆಯ ಮುಖ್ಯಸ್ಥ ಪ್ರೊಫೆಸರ್ ಜಿಎಸ್ ಜಯದೇವ, ಹಿರಿಯ ಸಾಹಿತಿ ಕೆ ವೆಂಕಟರಾಜು, ರಂಗವಾಹಿನಿ ಸಂಸ್ಥೆಯ ಸಿಎಂ ನರಸಿಂಹಮೂರ್ತಿ, ಸಾಹಿತ್ಯ ಅಕಾಡೆಮಿ ಸದಸ್ಯ ಪ್ರಕಾಶ್ ರಾಜ್ ಮೆಹು, ಚಲನಚಿತ್ರ ಕಥೆಗಾರ ಬಿಎ ಮಧು, ನಿರ್ಮಾಪಕ ಎಸ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಟಿಎಸ್ ನಾಗಾಭರಣ ತಮ್ಮ ನಟನೆ ಮೂಲಕ ಕನ್ನಡದ ಅಸ್ಮಿತೆಯನ್ನು ಸಾಕಾರಗೊಳಿಸಿದ ಕೀರ್ತಿ ಡಾ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ರಾಜ್ಕುಮಾರ್ ಅವರ ವಿನಯವಂತಿಕೆ, ವೈಚಾರಿಕತೆ ಎಲ್ಲ ಕಲಾವಿದರಿಗೂ ಮಾದರಿ ಎಂದು ಹೇಳಿದರು. ಕನ್ನಡ ಭಾಷೆಗೆ ಒಂದು ಸ್ವರೂಪವನ್ನು, ಅದರ ಮುಖಾಂತರ ಆ ಕನ್ನಡ ಭಾಷೆಗೆ ತನ್ನದೇ ಆದಂತಹ ಕನ್ನಡವೇ ಇದೆ ಅನ್ನೋದನ್ನು ರೂಪಿಸಿದವರು ರಾಜ್ಕುಮಾರ್. ಜಯಂತ್ ಕಾಯ್ಕಿಣಿ, ರಾಜ್ಕುಮಾರ್ ಅವರು ನಟಿಸಿರುವ ಪಾತ್ರಗಳು ಸಾಮಾಜಿಕ ಬದ್ಧತೆಯನ್ನು ತೋರುತ್ತವೆ ಹಾಗೂ ಸಮಾಜಕ್ಕೆ ಸ್ಪಷ್ಟ ಸಂದೇಶ ನೀಡುವಂತಾಗಿದೆ ಎಂದು ತಿಳಿಸಿದರು. ಮಹಾತ್ಮ ಕಬೀರ್ ಮತ್ತು ಮಂತ್ರಾಲಯ ಮಹಾತ್ಮೆ ಒಟ್ಟಿಗೆ ನೀವು ಯೋಚಿಸೋ ಸಾಧ್ಯನಾ ಅಂತ ಇಮ್ಯಾಜಿನ್ ಮಾಡಿ. ಎಂಥ ಒಂದು ಅಧ್ಯಾತ್ಮದ ಅಲ್ಟಿಮೇಟ್ ಲೆವೆಲ್ ಆಫ್ ಬೀಯಿಂಗ್, ಅಂದ್ರೆ ಅಲ್ಟಿಮೇಟ್ ಅಧ್ಯಾತ್ಮ. ಕೆ ವೆಂಕಟರಾಜು, ಜಾತಿ ಧರ್ಮ ಸೇರಿದಂತೆ ಯಾವುದೇ ಗುಂಪುಗಳಿಗೆ ಸೀಮಿತವಾಗದೆ ಎಲ್ಲವನ್ನೂ ಮೀರಿ ಬೆಳೆದ ಕಲಾವಿದ ಡಾ ರಾಜ್ಕುಮಾರ್ ಎಂದು ಹೇಳಿದರು. ಜಾತಿಯನ್ನು ಬಿಟ್ಟವರಲ್ಲ, ಆದರೆ ಜಾತಿ ವಾಲಿ ಆಗ್ತದೆ. ಧರ್ಮವನ್ನು ಬಿಟ್ಟವರು ಅಲ್ಲ, ಅವರು ಧರ್ಮಾಂತರೂ ಆಗಿಲ್ಲ, ಧರ್ಮದ್ವೇಷಿಗಳು ಆಗಿಲ್ಲ. ಇವತ್ತು ನಾವು ರಾಜ್ಕುಮಾರಿಂದ ಕಲಿಬೇಕಾದ ಪಾಠ, ಆ ಪಾಠವನ್ನು ನಾವು ಕಲಿಬೇಕು, ನಾವು ಅನ್ಕೊಂಡು. ಪ್ರೊಫೆಸರ್ ಜಿಎಸ್ ಜಯದೇವ, ಸರಳತೆಯ ಮತ್ತೊಂದು ಹೆಸರೇ ಡಾ ರಾಜ್ಕುಮಾರ್. ಸಂತಸ, ಅನ್ಯೋನ್ಯತೆ, ಸಹಜತೆ ಅವರ ಸಿನಿಮಾಗಳಲ್ಲಿ ಮಾತ್ರ ಕಾಣಲು ಸಾಧ್ಯ. ಲಾಭ ಹಾಗೂ ವೈಭವೀಕರಣದಿಂದ ಇಂದಿನ ಚಲನಚಿತ್ರಗಳು ನೈತಿಕತೆಯನ್ನು ಕಳೆದುಕೊಳ್ಳುತ್ತಿವೆ ಎಂದರು. ನಮ್ಮ ಉಪನಿಷತ್ತುಗಳ ದರ್ಶನದಲ್ಲಿ ಬರುವಂಥದ್ದು, ಅವನು ಬೇರೆಯವನು, ಅವನು ಬೇರೆ ಊರಿನವನು, ಅವನು ಬೇರೆ ಜಾತಿಯವನು, ಬೇರೆ ಮನುಷ್ಯ ಅನ್ನೋ ಭಾವನೆ ಯಾರಿಗೆ ಬರುತ್ತೆ ಅವನು ಅಜ್ಞಾನಿ ಅಂತ ಹೇಳುತ್ತೆ ನಮ್ಮ ಉಪನಿಷತ್ತು.